ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಮಹಾಯೋಗಿ ವೇಮನ ಜಯಂತಿ ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮವನ್ನು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲಮಪ್ರಭು ಪಾಟೀಲ್ ಅವರು, ಜಸ್ಕಾಂ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರ್ವಾಳ್, ರೆಡ್ಡಿ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಅವರು ಮತ್ತು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರುವ ಡಾಕ್ಟರ್ ಜ್ಯೋತಿ ಎಂ ರೆಡ್ಡಿ ಅವರು ಶ್ರೀ ಮಹಾಯೋಗಿ ವೇಮನ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಅಧ್ಯಕ್ಷರು, ರೆಡ್ಡಿ ಸಮಾಜ. ನಾವು ಗೌರವದಿಂದ ಸ್ವಾಗತವನ್ನು ಗುರುತಿಸಲು ಮತ್ತೊಮ್ಮೆ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಜೋರಾದ ಪ್ರೀತಿಯ ಚಪ್ಪಾಳೆ. ಮಾನ್ಯ ಉಪನ್ಯಾಸಕರು ಕೂಡ ಜ್ಯೋತಿಯನ್ನ ಬೆಳಗಿಸದಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕರಾದ ಅಲಮಪ್ರಭು ಪಾಟೀಲ್ ಅವರು ಮಾತನಾಡಿದರು. ಅವರ ದುಶ್ಚಟಕ್ಕೆ ಬಲಿಯಾದಾಗ ಎಲ್ಲವನ್ನ ಆ ಹೆಣ್ಣು ಮಗಳಿಗೆ ದಾರಿ ಎರೆದು ಕುಡುಕನಾಗಿ ಅವರಿಗೆ ಹೆಣ್ಮಗಳೇ ದಾಸನಾಗಿ ಕೊನೆಗೆ ಹಾಕಿ ನಿಮ್ಮ ಅತ್ತಿಗೆ ಮೂವಿನಲ್ಲಿ ಮುತ್ತನ್ನು ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಹೇಮರೆಡ್ಡಿ ಮಲ್ಲಮ್ಮವರು ಒಂದು ಸಂದೇಶ ಕೊಡ್ತಾರೆ. ಇದು ನಾನು ಕೊಡ್ತೀನಿ, ನಾನು ಹೇಳ್ದಂಗೆ ಮಾಡ್ಬೇಕಂತ ಹೇಳಿ ಇದು ಹೋಗಿ ಕೊಟ್ಟು ಏನು ಬಂದ್ರೆ ಆಕಿ ಸುತ್ತ ಏನು ಬಂದ್ರೆ ಆ ಮನಸ್ಸದ ಸುತ್ತ ತಿರುಗಿ ಅದನ್ನು ಸಮರ್ಪಣೆ ಮಾಡೋ ಆ ತಿರುಗಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ಮಾಂಸ ಮಜ್ಜಲಗಳು ಕಾಣ್ತಾವೆ. ಅದನ್ನು ಮನುಷ್ಯಗೆ ಹೇಸಿಗೆ ಬಂದು ಪರಿವರ್ತನೆ ಆಗಿ ಒಬ್ಬ ಯೋಗಿಯಾಗಿ ದಾರ್ಶನಿಕನಾಗಿ ಹೊರಹೊಮ್ಮಿರ್ತಕ್ಕಂಥ ಇತಿಹಾಸ ಈ ಬರ್ತಕ್ಕಂಥ ಯುವ ಪೀಳಿಗೆಗೆ ಗೊತ್ತಾಗಬೇಕಲ್ಲ. ಇಲ್ಲದೆ ಹೋದರೆ ಹೇಗೆ ಗೊತ್ತಾಗ್ತದೆ? ಅದಕ್ಕಾಗಿ 2018ರಲ್ಲಿ ಸರ್ಕಾರ ಯಮನ್ ಜಯಂತಿಯನ್ನು ಆಚರಣೆ ಮಾಡಿ ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆ ಕೂಡ ಜಯಂತಿಯಲ್ಲಿ ಅವರ ಇತಿಹಾಸವನ್ನು, ಅವರು ಕೊಟ್ಟಿರ್ತಕ್ಕಂಥ ಸಂದೇಶವನ್ನು, ಮೂಢನಂಬಿಕೆ, ಜಾತ್ಯತೀತವಾಗಿ ಸಮಾನತೆ, ಕಾಯಕವೇ ಕೈಲಾಸ, 12ನೇ ಶತಮಾನದಲ್ಲಿ ಬಸವಣ್ಣವರ ತತ್ವವನ್ನು ಕೂಡ ಅಳವಡಿಸಿಕೊಂಡು ಅದರ ದಾನಿಯಲ್ಲಿ ನಡೆದಿರ್ತಕ್ಕಂಥದ್ದು ಕೂಡ ನಮ್ಮ ಅತ್ಯಂತ ಶ್ರೇಷ್ಠ ದಾರ್ಶನಿಕ. ಅದು ಆಂಧ್ರ ಪ್ರದೇಶದ ರಾಯಲಸೀಮಾ ಭಾಗದಲ್ಲಿ ಜನಿಸಿ ಇವತ್ತು ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನು ಹೇಮರೆಡ್ಡಿ ಮಲ್ಲಮ್ಮನವರ ದಿವ್ಯ ಪ್ರೇರಣೆಯಿಂದ ಸಮಾಜ ಸುಧಾರಕನಾಗಿ ಪರಿವರ್ತನೆಗೊಳ್ತಾರೆ. ಹಾಗಾಗಿ ಕಾಲದಲ್ಲಿ ಸಮಾಜದಲ್ಲಿ ಪ್ರಬಲವಾಗಿ ಬೇರೂರಿರ್ತಕ್ಕಂಥ ಸಾಮಾಜಿಕ ಪಿಡುಗುಗಳು ನಿರ್ಮೂಲನೆಗೆ ಶ್ರಮಿಸ್ತಕ್ಕಂಥ ವ್ಯಕ್ತಿ ನಮ್ಮ ವೇಮನರಾಗಿದ್ದಾರೆ. ಅನ್ಯಾಯ, ಅಸತ್ಯ, ಅನ್ಯಾಯಗಳನ್ನು ತೊಡೆದು ಹಾಕಿ ಜನಸಾಮಾನ್ಯರಲ್ಲಿ ಕೂಡ ಸಾಮಾಜಿಕ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಸ್ವಾಭಿಮಾನದ ಒಂದು ಬದುಕಿಗೆ ದಾರಿಯನ್ನು ತೋರಿಸ್ತಕ್ಕಂಥ ಕೆಲಸ ವೇಮನರವರು ಮಾಡಿದರು. ನಂತರ ರೆಡ್ಡಿ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಅವರು ಮಾತನಾಡಿದರು. ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಇವತ್ತು ಶ್ರೀ ಮಹಾಯೋಗಿ ವೇಮನ ಜಯಂತಿ ಆಚರಣೆ 614 ಜಯಂತಿಯ ಉತ್ಸವ. ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ನೆಚ್ಚಿನ ನಾಯಕರಾಗಿರುವಂಥ MLA ಆಗಿರುವಂಥ ಅಲ್ಲಂಪ್ರಭು ಪಾಟೀಲ್ ಅವರೇ ಮತ್ತು ಜಸ್ಕಾಂ ಅಧ್ಯಕ್ಷರಾಗಿರುವಂಥ ನಮ್ಮ ಸೋದರರಾಗಿರುವಂಥ ಪ್ರವೀಣ್ ಪಾಟೀಲ್ ಹರ್ವಾಳ್ ಅವರೇ ಮತ್ತು ಜಿಲ್ಲಾಡಳಿತ ವತಿಯಿಂದ ಹಿರೇಮಠ ಅವರೇ ಮತ್ತು ಜಗದೀಶ್ವರಿ ಅವರೇ ಕನ್ನಡ ಇಲಾಖೆಯಿಂದ ಮತ್ತು ಇವತ್ತು ಉಪನ್ಯಾಸವನ್ನು ನೀಡಿರುವಂಥ ಡಾಕ್ಟರ್ ಜ್ಯೋತಿ ಎಂ ರೆಡ್ಡಿ ಅವರೇ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಸಮಾಜದ ಹಿರಿಯರೇ, ಕಿರಿಯರೇ ಎಲ್ಲರಿಗೂ ನನ್ನ ವಂದನೆಗಳು ಮತ್ತು ಎಲ್ಲ ಮಾಧ್ಯಮ ಮಿತ್ರದವರಿಗೆ ನನ್ನ ನಮಸ್ಕಾರಗಳು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ನಾವು 614ನೇ ವೇಮನ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ವೇಮನ ಒಬ್ಬ ಮಹಾಯೋಗಿ, ತೆಲುಗು ಕವಿ ಮತ್ತು ಸಮಾಜದ ಸುಧಾರಕ. ಇವರು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಜನಿಸಿದವರು.
ಇವರು ಅತ್ತೆ ಹೇಮರೆಡ್ಡಿ ಮಲ್ಲಮ್ಮನವರ ಪ್ರೇರಣೆಯಿಂದ ಮತ್ತು ಗುರುವಿನ ಕಟಾಕ್ಷದಿಂದ ಜ್ಞಾನೋದಯ ಪಡೆದು ಮಹಾಯೋಗಿಯಾಗಿ ಬದಲಾದವರು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವೇಮನ ಒಂದು ಶ್ರೀಮಂತ. ಈ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸವನ್ನು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಜೇವರ್ಗಿ ಕಾಲನಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿ ಎಂ ರೆಡ್ಡಿ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕರಾದ ಶ್ರೀಮತಿ ಜಗದೀಶ್ವರಿ ನಾಶಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್ ಅವರು ಬರಬೇಕಾಗಿತ್ತು. ಇಡೀ ಈ ಕಾರ್ಡ್ನಲ್ಲಿ 35 ಗಣ್ಯರು ಇರ್ತಾರೆ. ಆದರೂ ಕೂಡ ಎಲ್ಲರನ್ನೂ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ, ವಿಶೇಷವಾಗಿ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸರ್ ಅವರು, ಮಾನ್ಯ ಶಾಸಕರು, ವಿಧಾನಸಭೆ ಕಲಬುರಗಿ ದಕ್ಷಿಣ ಭಾಗ ಸರ್ ಅವರಿಗೆ ನಾನು ರೆಡ್ಡಿ ಸಮಾಜದ ವತಿಯಿಂದ ಹಾಗೂ ಕಾರ್ಯಕ್ರಮದ ವೇದಿಕೆಯ ವತಿಯಿಂದ ಹೃದಯಪೂರ್ವಕವಾದ ಸ್ವಾಗತ ಮತ್ತು ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಪ್ರವೀಣ್ ಪಾಟೀಲ್ ಹರ್ವಾಳ್ ಸರ್ ಅವರು, ಮಾನ್ಯ ಅಧ್ಯಕ್ಷರು ಜಸ್ಕಾಂ ಕಲಬುರಗಿ, ಅವರಿಗೂ ಕೂಡ ನಾನು ನಮ್ಮ ಸಮಾಜದ ವತಿಯಿಂದ ಹಾಗೂ ಕಾರ್ಯಕ್ರಮದ ವೇದಿಕೆಯಿಂದ ಹೃದಯಪೂರ್ವಕವಾದ ಸ್ವಾಗತ ಹಾಗೂ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ರೆಡ್ಡಿ ಸಮಾಜದ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ SB ಕಾಮರೆಡ್ಡಿ ಸರ್ ಅವರು, ಅವರಿಗೂ ಕೂಡ ನಮಸ್ಕಾರಗಳನ್ನು ಹಾಗೂ ಸ್ವಾಗತವನ್ನು ಕೋರುತ್ತಾ, ವಿಶೇಷವಾಗಿ ಶ್ರೀಮತಿ ಜಗದೀಶ್ವರಿ ನಾಸಿ ಉಪನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೇಡಮ್ ಅವರು, ಇವರು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಮನಃಪೂರ್ವಕವಾಗಿ ಸಂಘಟನೆಯನ್ನು ಮಾಡಿದ್ದಾರೆ. ಪ್ರತಿಯೊಬ್ಬ ಅತಿಥಿಗಳಿಗೆ ಸ್ವತಃ ತಾನೇ ಕರೆ ಮಾಡಿ ಕಾರ್ಯಕ್ರಮ ಪ್ರಾರಂಭವಾಗ್ತದೆ, ಬೇಗ ಬರಬೇಕು ಅಂತ ಕರೆ ಮಾಡಿ ಮಾತನಾಡಿರ್ತಾರೆ. ಹಾಗೂ ಜಿಲ್ಲಾ ಕಚೇರಿಯ ಪರವಾಗಿ ಶ್ರೀ ಶಿವಪ್ರಭು ಹಿರೇಮಠ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುತ್ತಾರೆ. ಸರ್ ಅವರಿಗೂ ಕೂಡ ನಾನು ನಮ್ಮ ಸಮಾಜದ ವತಿಯಿಂದ ಹೃದಯಪೂರ್ವಕವಾದ ಸ್ವಾಗತ ಮತ್ತು ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ, ಹೇಳ್ತಾರೆ ರೆಡ್ಡಿ ಸಮಾಜ ಅಂದರೆ ಬಹಳಷ್ಟು ದೊಡ್ಡ ಸಮಾಜ ಅಂತ, ಆದರೂ ಕೂಡ ಇವತ್ತಿನ ಸಂಖ್ಯೆಯನ್ನು ನೋಡಿದರೆ ನಮಗೆ ಬಹಳ ವಿಷಾದ ಅನ್ನಿಸ್ತದೆ. ತಾವು ಬಂದಿರತಕ್ಕಂಥ ಎಲ್ರಿಗೂ ನಾನು ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ಸ್ವಾಗತವನ್ನು ಬಯಸಿ ನನ್ನ ವಿಶೇಷ ಉಪನ್ಯಾಸವನ್ನು ಜನಪರ ಕವಿ ಎಂದು ನಾವು ಇವರನ್ನು ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಹಾಗೂ ತಮಿಳುನಾಡಿನಲ್ಲಿ ತಿರುವಳವರಿದ್ದಾರೆ, ಕರ್ನಾಟಕದಲ್ಲಿ ಕೂಡ ಅನೇಕ ಕವಿಗಳಿದ್ದಾರೆ. ಹಾಗೆ ಮಹಾಯೋಗಿ ವೇಮನವರು ಆಂಧ್ರ ಪ್ರದೇಶದಲ್ಲಿ ಒಂದು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಕವಿಗಳಾಗಿರ್ತಾರೆ. ಹೀಗಾಗಿ ಆಂಧ್ರದ ನಾಡಗೀತೆಯಲ್ಲಿಯೂ ಕೂಡ ಮಹಾಯೋಗಿ ವೇಮನರ ಹೆಸರಿನ ಒಂದು ಉಲ್ಲೇಖವನ್ನು ನಾವು ನೋಡ್ತೇವೆ. ಇವರನ್ನು ನಾವು ತತ್ವಜ್ಞಾನಿ ಅಂತ ಯಾಕೆ ಕರಿಬೇಕು ಅಂತಂದರೆ, ಇವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ವೇಮನರು ಬರೆಯದಿರ್ತಕ್ಕಂಥ ವಿಷಯಗಳೇ ಇಲ್ಲ. ಈ ವಿಷಯದ ಬಗ್ಗೆ ವೇಮನವರ ಕವಿತೆ ಇಲ್ಲ ಅಂತಕ್ಕಂಥ ಮಾತೇ ಇಲ್ಲ. ಹೀಗಾಗಿ ಹಲವಾರು ವಿಷಯಗಳು, ಸಾಮಾಜಿಕ ಸಮಸ್ಯೆಗಳಿರಬಹುದು, ಗೊಡ್ಡು ಸಂಪ್ರದಾಯಗಳಿರಬಹುದು, ಹೀಗೆ ಅನೇಕ ರೀತಿ ವಿಷಯಗಳ ಕುರಿತು ಅವರು ತಮ್ಮ ಕವಿತೆಗಳನ್ನು ರಚನೆ ಮಾಡಿರ್ತಾರೆ. ಅವರು ಹೇಳ್ತಾರೆ, ಬಡವನರಿಯದ ಒಡೆಯನೇಕೆ, ಪೋಷಿಸದರ ಬಂಧು ಏಕೆ, ವ್ಯಾಧಿ ತಿಳಿಯದ ವೈದ್ಯನೇಕೆ, ವಿಶ್ವದ ಅಭಿರಾಮ ಕೇಳುವೇಮ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಇವರ ಪದ್ಯಗಳಲ್ಲಿ ಕೇವಲ 3 ಸಾಲುಗಳ ಪದ್ಯಗಳನ್ನು ಮಾತ್ರ ಇವರು ರಚನೆ ಮಾಡಿದ್ದಾರೆ. 3 ಸಾಲಿನ ಪದ್ಯದಲ್ಲಿ 100 ವಿಷಯಗಳನ್ನು ತಿಳಿಸುವ ಒಂದು ವ್ಯವಸ್ಥೆ ಇವರ ಪದ್ಯದಲ್ಲಿ ನಾವು ನೋಡಬೇಕಾಗ್ತದೆ. ಯಾಕಂದರೆ ಬಡವನನ್ನು ಅರ್ಥ ಮಾಡ್ಕೊಳ್ದಿರ್ತಕ್ಕಂಥ ಒಡೆಯ, ಎಷ್ಟು ಶ್ರೀಮಂತನಿದ್ರೇನು, ಎಷ್ಟು ಸಂಪತ್ತಿದ್ರೇನು, ಬಡವರ ಬಗ್ಗೆ ಕಾಳಜಿ ಕನಿಕರ ಇಲ್ಲದೆ ಇದ್ದರೆ ಆ ಸಂಪತ್ತು ವ್ಯರ್ಥ ಆಗ್ತದೆ. ಪೋಷಿಸದಿರೆ ಬಂಧು ಏಕೆ, ಅಂದರೆ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಲಿಕ್ಕೆ ಬರದೇ ಇರ್ತಕ್ಕಂಥ ಎಷ್ಟು ಬಂಧುಗಳಿದ್ರೂ ಏನು ಪ್ರಯೋಜನ? ಇವತ್ತಿನ ಒಂದು ಈ ಜನಸಂಖ್ಯೆಗೆ ನಿಜವಾದ ಉದಾಹರಣೆ ಅದಾಗ್ತದೆ. ನಮ್ಮ ಜನಸಂಖ್ಯೆ ಎಷ್ಟಿದ್ರೆ ಏನು ಪ್ರಯೋಜನ? ನಮ್ಮ ಸಮಾಜದ ರತ್ನಗಳು ಮಹಾಯೋಗಿ ವೇಮನರು ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರು. ವರ್ಷದಲ್ಲಿ 1 ದಿನ ಮಾತ್ರ ಇವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಇವರ ಜಯಂತಿಗೆ ನಾವು ಭಾಗವಹಿಸೋದಿಲ್ಲ ಅಂತಂದರೆ ಎಂಥ ಬಂಧುಗಳಿದ್ರು, ಎಷ್ಟು ಸಂಖ್ಯೆಯಲ್ಲಿ ಬಂಧುಗಳಿದ್ರು ಅದು
ವ್ಯರ್ಥ ಆಗ್ತದೆ ಅಂತಕ್ಕಂಥದ್ದು. ಮತ್ತು ವ್ಯಾಧಿ ತಿಳಿಯದ ವೈದ್ಯನೇಕೆ, ರೋಗನ್ನೇ ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥ ವೈದ್ಯರು ಎಷ್ಟು ಸಂಖ್ಯೆಯಲ್ಲಿದ್ದರೂ ಎಂಥ ದೊಡ್ಡ ವೈದ್ಯರಿದ್ದರೂ ಅದು ಪ್ರಯೋಜನ ಇಲ್ಲ ಅಂತಕ್ಕಂಥ ಮಾತನ್ನು ಮಹಾಯೋಗಿ ವೇಮನರು ಅವರ ಪದ್ಯಗಳು 3 ಸಾಲಿನಲ್ಲಿ ಮಾತ್ರ ಅವರು ಹೇಳಿರ್ತಾರೆ. ಇನ್ನೂ ಒಂದು ಹೇಳಬೇಕಂತಂದರೆ ಇವರ ಪದ್ಯ, ಆತ್ಮಶುದ್ಧಿ ಇಲ್ಲದ ಆಚಾರವೇಕೆ, ಮಡಿಕೆ ಶುದ್ಧ ಇಲ್ಲದ ಅಡಿಗೆ ಏಕೆ, ಚಿತ್ತ ಶುದ್ಧವಿಲ್ಲದ ಪೂಜೆ ಏಕೆ, ವಿಶ್ವದ ಅಭಿರಾಮ ಕೇಳುವೇಮ. ಅಂದರೆ ನಮ್ಮ ಆತ್ಮನೇ ಶುದ್ಧ ಇಲ್ಲ, ನಮ್ಮ ಮನಸ್ಸೇ ಪರಿಶುದ್ಧವಾಗಿ ಇಲ್ಲ ಅಂದರೆ ಅಂಥ ಆಚರಣೆಗಳು ನಮಗೆ ಏಕೆ ಬೇಕು. ಮತ್ತು ಮಡಿಕೆನೇ ಶುದ್ಧ ಇಲ್ಲ, ನಾವು ಅಡಿಗೆ ಮಾಡ್ತಕ್ಕಂಥ ಮಡಿಕೆ ಸ್ವಚ್ಛವಾಗಿ ತೊಳಿಲಾರ್ದೇನೆ ಅದರಲ್ಲಿ ಅಡಿಗೆ ಮಾಡಿದರೆ ಆ ಅಡಿಗೆ ಕೂಡ ಊಟ ಮಾಡಿದರೆ ನಮಗೆ ಅನೇಕ ರೋಗಗಳು ಬರ್ತವೆ. ಇನ್ನು ಚಿತ್ತ ಶುದ್ಧವಿಲ್ಲದ ಶಿವಪೂಜೆ ಏಕೆ, ನಮ್ಮ ಮನಸ್ಸೇ ಚಂಚಲವಾಗಿದ್ದಾಗ, ನಮ್ಮ ಮನಸ್ಸಿನಲ್ಲೇ ವಿಚಾರಗಳು ಅನೇಕ ರೀತಿಯ ಕೆಟ್ಟ ವಿಚಾರಗಳಿದ್ದಾಗ ಅಂತಹ ಪೂಜೆಯನ್ನು ಮಾಡಿದರೂ ಕೂಡ ನಮಗೆ ಯಾವುದೇ ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು. ಅತ್ಯಂತ ಸರಳ ಭಾಷೆಯಲ್ಲಿ ಇವರನ್ನು ಜನಪರ ಕವಿ ಅಂತ ಯಾಕೆ ಕರೆದ್ರು ಅಂದರೆ ಇವರ ಕವಿತೆಗಳು ಅತ್ಯಂತ ಸರಳವಾಗಿ ಸಾಮಾನ್ಯ ಜನರಿಗೂ ಕೂಡ ಅವುಗಳು ಅರ್ಥ ಆಗುವ ರೀತಿಯಲ್ಲಿ ಇವರು ಕವಿತೆಗಳನ್ನು ರಚನೆ ಮಾಡಿದ್ರು. ಇನ್ನೊಂದು ಇವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂದರೆ ಇವರು ಯಾವುದೇ ಸಾಹಿತ್ಯ ಬರೀಲಿಲ್ಲ, ತನ್ನ ಕವಿತೆಗಳು ಗ್ರಂಥ ರೂಪದಲ್ಲಿ ಸಂಗ್ರಹಿಸಿ ಕೂಡ ಅವರು ಇಡಲಿಲ್ಲ. ಜನರಿಂದ ಬಾಯಿಂದ ಬಾಯಿಗೆ ಇವರ ಕವಿತೆಗಳು ಹರಡಿ ಯಾವ ರೀತಿ ಗಾದೆ ಮಾತುಗಳು ಪ್ರಸಿದ್ಧಿ ಪಡೆದವೋ ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ಇವರ ಕವಿತೆಗಳು ಕೂಡ ಪ್ರಸಿದ್ಧಿಯನ್ನು ಪಡೆದುಕೊಂಡವು ಅಂತ ಹೇಳಬಹುದು. ಇವರ ಜೀವನ ಚರಿತ್ರೆ ಬಗ್ಗೆ ಹೇಳಬೇಕು ಅಂತಂದರೆ ಆಂಧ್ರ ಪ್ರದೇಶದ ರಾಯಲಸೀಮೆಯಲ್ಲಿ ಮೊಗಚಿಂತಪಲ್ಲಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇವರು ಜನ್ಮ ತಾಳ್ತಾರೆ. ತಂದೆ ತಾಯಿಯ ಕಿರಿಯ ಮಗನಾಗಿ ಇವರು ಜನ್ಮ ತಾಳ್ತಾರೆ. ನಾವು ಆಡೋ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸಣ್ಣ ಮಗನಿಗೆ ಎಲ್ಲರೂ ಭಾಳ ಪ್ರೀತಿ ಮಾಡ್ತಾರೆ. ತಂದೆ ತಾಯಿ ಲಾಡ್ಲಾ ಬೇಟ ಅಂತ ಅವರಿಗೆ ಕರೀತಾರೆ. ಈ ಒಂದು ತಂದೆ ತಾಯಿಯರ ಪ್ರೀತಿ ಮತ್ತು ಅವರ ಅತ್ತಿಗೆ ಆಗಿರ್ತಕ್ಕಂಥ ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರು ಕೂಡ ಇವರನ್ನು ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರು. ಹೀಗಾಗಿ ಮನೆಯ ಕಿರಿಯ ಮಗನಾಗಿ ಹಾಗೂ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎನ್ನುವ ಮಾತಿನಂತೆ ಇವರ ಸಂಗಟ ಇರ್ತಕ್ಕಂಥ ಸ್ನೇಹಿತರು ಕೂಡ ಒಳ್ಳೆಯವರಾಗಿರಲಿಲ್ಲ. ಇವರು ಶ್ರೀಮಂತ ಮನೆತನದ ಹುಡುಗ ಆಗಿರುವುದರಿಂದ ಇವರ ಹಣದ ಆಸೆಗಾಗಿ ಇವರ ಸ್ನೇಹಿತರೇ ಇವರಿಗೆ ವೇಶ್ಯವಾಟಿಕೆಗೆ ತಳ್ತಾರೆ. ವೇಮನರು ಸ್ವಭಾವತಃ ಬಹಳ ಶಾಂತ ಪ್ರಿಯ ವ್ಯಕ್ತಿ ಮತ್ತು ಅಷ್ಟೇ ಸರಳ ವ್ಯಕ್ತಿ ಆಗಿರ್ತಾರೆ. ಆದರೆ ಇವರ ಸ್ನೇಹಿತರಿಂದ ಇವರು ತಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಳ್ತಾರೆ. ಆದರೂ ಕೂಡ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಒಂದು ಪ್ರಭಾವದಿಂದಾಗಿ ಅತ್ತಿಗೆಯ ಒಂದು ಅಭಿಲಾಷೆಯಿಂದ ಆ ವೇಶ್ಯೆಯ ಚಿತ್ತರಂಜನಿ ಅಂತಕ್ಕಂಥ ವೇಶ್ಯೆಯ ಮೋಹಕ್ಕೆ ಏನು ಇವರು ಒಳಗಾಗಿರ್ತಾರಲ್ಲ ಅದರಿಂದ ಇವರನ್ನು ಅವರ ಅತ್ತಿಗೆನೆ ಹೊರ ತರ್ತಾರೆ. ಈಗಾಗಲೇ ನಮ್ಮ ಶಾಸಕರು ಹೇಳಿದ್ರು, ಹೇಮರೆಡ್ಡಿ ಮಲ್ಲಮ್ಮನವರ ಒಂದು ಮೂಗುತಿಮೆಯನ್ನು ಆಸೆ ಪಡ್ತಾಳೆ ಆ ವೇಶ್ಯೆ. ಆ ಮೂಗುತಿಯನ್ನು ತನಗೆ ಬೇಕು ಎಂದಾಗ ವೇಮನರದನ್ನು ಪಡೆದುಕೊಂಡು ಕೊಟ್ಟಾಗ ಆ ಒಂದು ದಿಗಂಬರ ದೇಹ ಏನಿದೆ ಕೇವಲ ಮಾಂಸಖಂಡಗಳ ಮೂಳೆ ಇದೆ. ಇಂತಹ ದೇಹದ ವ್ಯಾಮೋಹಕ್ಕೆ ಒಳಗಾಗಿ ನನ್ನ ಮನೆತನದ ಗೌರವವನ್ನು ನಾನು ಹಾಳು ಮಾಡಿದನಲ್ಲ ಎಂದು ಮನಪರಿವರ್ತನೆಯಾಗಿ ಅಲ್ಲಿಂದ ಕಿರುಚುತ್ತಾ ಅತ್ತಿಗೆಯ ಬಳಿಗೆ ವೇಮನರು ಓಡಿ ಬಂದು ಅವರು ವೈರಾಗ್ಯವನ್ನು ತಾಳ್ತಾರೆ. ಯಾವ ರೀತಿ ಅಕ್ಕ ಮಹಾದೇವಿ ವೈರಾಗ್ಯ ತಾಳಿದ್ರು ಅದೇ ರೀತಿಯಾಗಿ ವೇಮನರು ಕೂಡ ದಿಗಂಬರರಾಗಿ ವೈರಾಗ್ಯವನ್ನು ತಾಳ್ತಾರೆ. ಅಲ್ಲಿಂದ ಲಂಬಿಕಾ ಗುರು ಎಂತಕ್ಕಂಥ ಲಂಬಿಕಾ ಯೋಗಿ ಹತ್ರ ಉಪದೇಶವನ್ನು ಪಡೆದು ಭೋಗಿಯಾಗಿರ್ತಕ್ಕಂಥ ವೇಮನರು ಯೋಗಿ ಆಗ್ಬಿಡ್ತಾರೆ. ಆ ಒಂದು ಲಂಬಿಕಾ ಗುರುವಿನ ಉಪದೇಶ ಪಡೆದುಕೊಂಡು ಅಲ್ಲಿನಿಂದ ಅವತ್ತಿನ ದಿನದಿಂದ ಅವರ ಬಾಯಿಂದ ಹೊರಡ್ತಕ್ಕಂಥ ಪ್ರತಿಯೊಂದು ಮಾತು, ಪ್ರತಿಯೊಂದು ವಾಣಿ ಒಂದು ಕವಿತೆಯ ರೂಪದಲ್ಲಿ ಹೊರಡ್ತಾ ಇರ್ತದೆ. ಆದರೆ ಅವರು ದಿಗಂಬರರಾಗಿ ಓಡಾಡುವುದರಿಂದ ತಾಯಿಯಾಗಿರ್ತಕ್ಕಂಥ ಪದ್ಮಾವತಿ, ಇವರ ತಂದೆ ಕುಮಾರಗಿರಿ ವೇಮರೆಡ್ಡಿ ಅಂತಕ್ಕಂಥವರು ಹಾಗೂ ತಾಯಿ ಪದ್ಮಾವತಿಗೆ ಬಹಳ ಚಿಂತೆ ಆಗ್ತದೆ. ಮಗನಿಗೆ ಎಲ್ಲರೂ ಹುಚ್ಚನಾಗಿದ್ದಾನೆ, ಅದಕ್ಕಾಗಿ ಈ ರೀತಿ ತಿರುಗ್ತಾ ಇದ್ದಾನೆ ಅಂತಕ್ಕಂಥ ಆರೋಪಗಳನ್ನು ಹೊರಿಸುವುದರಿಂದ ತಾಯಿ ಕೇಳ್ತಾರೆ, ಮಗನೇ ನಾವು ಪುಣ್ಯಕ್ಷೇತ್ರ ಆಗಿರ್ತಕ್ಕಂಥ ಕಾಶಿಯ ದರ್ಶನವನ್ನು ಮಾಡಿ ಬರೋಣ, ನಿನಗೆ ಹಿಡಿದಿರುವ ಹುಚ್ಚು ಹೋಗುತ್ತದೆ, ಹೋಗೋಣ ಬಾ ಎಂದು ಕರೀತಾರೆ. ಆಗ ವೇಮನರು ಹೇಳ್ತಾರೆ,
ಇಲ್ಲಮ್ಮ, ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದರೂ ಕೂಡ ನಮಗೆ ದೇವರು ಸಿಗುವುದಿಲ್ಲ. ದೇವರು ಎಲ್ಲಿದ್ದಾನೆ ಅಂದರೆ ನಮ್ಮ ಆತ್ಮದಲ್ಲೇ, ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ನಮ್ಮ ಆತ್ಮದಲ್ಲೇ ಇದ್ದಾನೆ. ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನೊಂದು ತಾಮ್ರದ ದುಡ್ಡನ್ನು ನಿನಗೆ ಕೊಡ್ತೇನೆ, ಇದನ್ನು ತೆಗೆದುಕೊಂಡು ನೀನು ಕಾಶಿ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ ಬಾ. ಇದು ಬಂಗಾರವಾಗಿ ಪರಿವರ್ತನೆ ಆದಾಗ ಮಾತ್ರ ಅಲ್ಲಿ ದೇವರಿದ್ದಾನೆ ಅಂತಕ್ಕಂಥ ಮಾತು ನಾನು ನಂಬ್ತೇನೆ ಅಂತ ತಾಯಿಗೆ ಹೇಳಿ ಕಾಶಿ ಯಾತ್ರೆಗೆ ಅವರು ಕಳಿಸ್ತಾರೆ. ತಾಯಿ ಕಾಶಿ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದಾಗ ನೋಡ್ತಾರೆ ಆ ತಾಮ್ರದ ನಾಣ್ಯ ತಾಮ್ರವಾಗೇ ಇರ್ತದೆ. ಆಗ ಮಗನ ಹತ್ರ ಬಂದು ಹೇಳ್ತಾರೆ, ಮಗನ ಕೈಗೆ ಆ ನಾಣ್ಯವನ್ನು ಕೊಡ್ತಾರೆ ಅವರು. ಮಗನೇ, ನಾನು ಕಾಶಿ ಯಾತ್ರೆ ಮಾಡಿದ್ರೂ ಕೂಡ ಈ ನಾಣ್ಯ ತಾಮ್ರವಾಗೇ ಉಳಿದಿದೆ, ಇದು ಬಂಗಾರವಾಗಲಿಲ್ಲ ಅಂದಾಗ ವೇಮನರ ಕೈಯ ಸ್ಪರ್ಶವಾದ ಕೂಡಲೇ ಆ ತಾಮ್ರದ